ಇಸ್ ದಿ ನಂದು ಮೈನಸ್ ಪಾಯಿಂಟು. ಯಾಕಂದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಎಷ್ಟೇ ನಂದು ಅವಾರ್ಡು ಸ್ಕಾಲರ್ಶಿಪ್ಪೆಲ್ಲ ನನ್ನ ಆಫೀಸಲ್ಲಿತ್ತು. ಆವಾಗ ನೀನು ಏನೇ ನಿನ್ನಲ್ಲಿ ಪ್ರತಿಭೆ ಇದ್ದರೂ ಕೂಡ ಎಜುಕೇಷನ್ ಅನ್ನೋದು ಬೇಸಿಕ್ ಬೇಕೇ ಬೇಕು. ಇವತ್ತಿರೋ ಅಟ್ ಪ್ರೆಸೆಂಟ್ ಇದು ಏನು ಲೈಫಲ್ಲಿ ಎಜುಕೇಷನ್ ಇಲ್ಲ ಅಂತ ಕೇಳಿದ್ರೆ ಇದನ್ನು ಒಂದು ಅಪಾಯಿಂಟು ಮತ್ತೊಂದರಲ್ಲಿ ನಿನ್ನ ಪ್ರತಿಭೆನ ಹೊರಗಾಕೋಕ್ಕಾಗಲ್ಲ, ಅದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಅಂಥೇಳಿ. ಸರಿ, ನನ್ನ ಒಂದು ಏನು ಅದು ಎಜುಕೇಷನ್ ನನ್ನ ವೀಕ್ ಆಗಿರೋದ್ರಿಂದ ಈ ಥರದ್ದು ಮಾಡೆಲ್ಗಳನ್ನ ಮಾಡಿ ಬೇರೆಯವ್ರಿಗೆ ಸರ್ವಿಸ್ ಮಾಡೋದ್ರಲ್ಲಿ ನನಗೊಂದು ಮನೋರಂಜನೆ, ಜೊತೆಯಲ್ಲಿ ರಿಮೋಟ್ ಏರೋ ಮಾಡಲ್ಸು, ರಿಮೋಟ್ ಹೆಲಿಕಾಪ್ಟರ್ಸು, ಆಮೇಲೆ ಅವರಲ್ಲಿ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ವೈಜ್ಞಾನಿಕ ವಸ್ತುಗಳ ಬಗ್ಗೆ ಅಗ್ರಿಕಲ್ಚರ್ಗೂ ಕೆಲವು ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಸರ್. ಅವ್ರ ರಿಕ್ವೈರ್ಮೆಂಟ್, ಅವ್ರ ಮೈಂಡಲ್ಲಿ ಏನು ಬರುತ್ತೆ ಅದನ್ನು ರಫ್ ಡ್ರಾಯಿಂಗ್ ಅವ್ರ ಕೈಯಲ್ಲೇ ಮಾಡಿಸ್ತೀನಿ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಗಳನ್ನ ಈ ಥರ ಇಂಥ ಕಡೆ ಮೆಟೀರಿಯಲ್ ಸಿಗುತ್ತೆ ಅಂತ ಅವರಿಗೆ ಮೆಟೀರಿಯಲ್ ಕಲೆಕ್ಟ್ ಮಾಡಿಸ್ತೀನಿ. ಅವ್ರ ಕೈಯಲ್ಲೇ ಒಂದು 15-20 ಡೇಸ್ ಒಳಗೆ ಬ್ಯೂಟಿಫುಲ್ ಮಾಡಲ್ಸ್ನ ಮಾಡಿಸ್ಬಿಡ್ತೀನಿ ಅವ್ರ ಕೈಯಲ್ಲೇ. ಆವಾಗ ನಾವು ಅವರಿಗೆ ಟ್ರೈನ್ ಅಪ್ ಮಾಡಿಬಿಟ್ರೆ ಅವ್ರಿಗೆ ಈಸಿಯಾಗಿ ಇನ್ನೊಬ್ಬರಿಂದ ನಾಲೆಡ್ಜ್ ಅದೇನಂದ್ರೆ ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು. ಅದಕ್ಕೂ ಕಾರಣ ಮಾಡೆಲ್ ಹುಚ್ಚು. ಅನ್ವರ್ ಅಲಿ ಮೂಲತಃ ಭದ್ರಾವತಿಯವರು. ಬಾಲ್ಯದಲ್ಲಿಯೇ ಅಂದ್ರೆ ಹೈಸ್ಕೂಲ್ನಲ್ಲಿರುವಾಗಲೇ ಶುರುವಾಯಿತು ಮಾಡೆಲ್ ಮೇಕಿಂಗ್ ಹುಚ್ಚು. ಮಾಡೆಲ್ ಮಾಡೋ ಭರದಲ್ಲಿ ಅನ್ವರ್ ಪಡೆದಿದ್ದು SSLC ವರೆಗಿನ ಔಪಚಾರಿಕ ಶಿಕ್ಷಣ ಮಾತ್ರ. ಅನ್ವರ್ ಅಲಿ ಮಾಡೆಲ್ ಮಾಡೋಕೆ ಶುರು ಮಾಡಿ 20 ವರ್ಷಗಳೇ ಉರುಳಿ ಹೋಗಿವೆ. ಸರ್, ಈ ಮಾಡೆಲ್ಸ್ನ 84ರಿಂದ ನಾನು ಶುರು ಮಾಡ್ಕೊಂಡಿರೋದು. 82ರಲ್ಲಿ ನಾನು ಮಾಡೆಲ್ ಮಾಡಿದ್ದು, 84ರಲ್ಲಿ ಅದು ಹೈಲೈಟ್ ಆಯಿತು ಮೀಡಿಯಾದಲ್ಲಿ ಮತ್ತು ಪೇಪರಲ್ಲೆಲ್ಲ. ಯಾಕಂದರೆ ಆ ಮೀಡಿಯಾದಲ್ಲಿ ಬರೋಕ್ಕೆ ಕಾರಣ ಏನಂದರೆ ನನಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಸಿಕ್ತು. ಆ ಫಸ್ಟ್ ಪ್ರೈಸ್ ಕೊಟ್ಟಿರ್ತಕ್ಕಂಥ ಜಡ್ಜ್ಗಳು ಕೂಡ ನನಗೆ ಅಪ್ರಿಷಿಯೇಟ್ ಮಾಡಿದ್ರು, ಇದು ಎಷ್ಟು ವರ್ಷದಿಂದ ಮಾಡೆಲ್ ಮಾಡಿದೆ ಅಂತೇಳಿ. ಅಲ್ಲಿ 82ರಿಂದ ಕೂಡ ನನಗೆ ಶುರು ಆಗಿರ್ತಕ್ಕಂಥ ಮಾಡೆಲ್ ಹಾಬಿನ ಸುಮಾರು ಸ್ಟೂಡೆಂಟ್ಸ್ಗೆ ನಾನು ಸರ್ವಿಸ್ ಮಾಡ್ಕೊತಾ ಬಂದಿದ್ದೀನಿ. ಆ ಸರ್ವಿಸ್ಗೆ ನನಗೇನೋ ಒಂದು ಸಂತೋಷ, ಯಾಕಂದರೆ ಅವರಲ್ಲಿ ಹಣ ಇರ್ಬೋದು ಇಲ್ಲದೇ ಇರ್ಬೋದು, ದಟ್ ಈಸ್ ಸೆಕೆಂಡ್ರಿ. ನನಗೊಂದು ಹಾಬಿ, ನನ್ನ ಹಾಬಿನ ನನ್ನ ಸ್ಯಾಟಿಸ್ಫೈಡ್ಗೋಸ್ಕರ ಅವ್ರಿಗೆ ಮಾಡೆಲ್ ಮಾಡಿಕೊಡ್ತೀನಿ. ಅವ್ರಿಗೆ ಮಾಡೆಲ್ ಮಾಡಿಕೊಡೋ ಜೊತೆಯಲ್ಲಿ ಅದನ್ನು ಡ್ರಾಯಿಂಗು, ಡಿಸೈನಿಂಗು ಎಲ್ಲ ಸಿಂಪಲಾಗಿ ಅವ್ರಿಗೆ ಹೇಳ್ಕೊಡ್ತೀನಿ ಲೋ ಕಾಸ್ಟ್ ಮೆಟೀರಿಯಲಲ್ಲಿ. ಆ ಲೋ ಕಾಸ್ಟಲ್ಲಿ ಅವ್ರು ಏನು ಮಾಡೆಲ್ ಮಾಡ್ತಾರೆ ಅವರಿಗೆ ಒಂದು ಅಚೀವ್ ಮಾಡ್ತಕ್ಕಂಥ ಒಂದು ಬೇಸಿಕ್ ಐಡಿಯಾ ಸೈನ್ಸಲ್ಲಿ, ಸೈನ್ಸ್ ಸುಲಭವಾಗಿ ಮಾಡ್ಬೋದು ಅಂತೇಳಿ ಅವ್ರಿಗೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಅನ್ವರ್ ಅಲಿ ಎಂತಹ ಚಾಣಾಕ್ಷ ವಿದ್ಯಾರ್ಥಿ ಆಗಿದ್ರು ಅಂದ್ರೆ 6ನೇ ಕ್ಲಾಸ್ನಲ್ಲಿರುವಾಗಲೇ ತನ್ನ ಸೀನಿಯರ್ಸ್ಗೆ ಮಾಡೆಲ್ ಮಾಡಿಕೊಡ್ತಾ ಇದ್ರು. ಅನ್ವರ್ ಅಲಿಯಿಂದ ಮಾಡೆಲ್ ಮಾಡಿಸಿಕೊಂಡವರೆಲ್ಲ ಪ್ರೈಸ್ ತಗೊಂಡಿದ್ದಾರೆ. ಅವತ್ತೇ ಅಲ್ಲ, ಇವತ್ತು ಸಹ ಎಂಜಿನಿಯರಿಂಗ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಮಾಡೆಲ್ ಮಾಡಿಕೊಡ್ತಿದ್ದಾರೆ ಅನ್ವರ್. 6th ಸ್ಟ್ಯಾಂಡರ್ಡಲ್ಲಿ ಆ್ಯಕ್ಚುಲಿ ನನಗೆ ಮಾಡೆಲ್ ಮೇಕಿಂಗ್ ಅನ್ನೋದು ತುಂಬ ಕ್ರೇಜ್ ಇತ್ತು. ಬಟ್ B.Ed ಮತ್ತು TCH ಅವರಿಗೆ ಟೀಚರ್ಸ್ಗಳಿಗೆ ಮಾಡೆಲ್ಸ್ ಮಾಡಿಕೊಡ್ತಿದ್ದೆ 6th ಸ್ಟ್ಯಾಂಡರ್ಡ್. ಆ 6th ಸ್ಟ್ಯಾಂಡರ್ಡಲ್ಲಿ ನಾನು ಮಾಡೆಲ್ ಮಾಡಿಕೊಡ್ತಿರ್ಬೇಕಾದ್ರೆ ಕೆಲವೊಂದು ಟೀಚರ್ಸ್ಗಳಿಗೆ ಆ ಪ್ರೈಸು ಸ್ಕಾಲರ್ಶಿಪ್ ಎಲ್ಲ ಸಿಗ್ತಿತ್ತು. ಅದ್ರ ಸಲುವಾಗಿ ಮತ್ತು ಹೈಸ್ಕೂಲ್ ಅವರಿಗೆ ಮಾಡೆಲ್ ಮಾಡ್ತಿದ್ದೆ. ಹೈಸ್ಕೂಲ್ ಅವರಿಗೆ ಮಾಡೆಲ್ ಮಾಡೋದಿರೋದು ಏನು ಸಕ್ಸಸ್ಫುಲ್ಲಾಗಿ ಯಾವಾಗ ಅವಾರ್ಡ್ಸ್ ಎಲ್ಲ ತೊಗೊಂಡು ಸ್ಟೂಡೆಂಟ್ಸು, ಆವಾಗ BE ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಮಾಡೆಲ್ ಮಾಡಿಕೊಡ್ತಿದ್ದೆ. BE ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಬೇಕಾದಷ್ಟು ಮಾಡೆಲ್ಸ್ ಅವ್ರಿಗೆ ಅವಾರ್ಡ್ ಸಿಗೋಂಗೆ ಅವರಿಗೆ ಬೇಸಿಕಲಿ ಮಾಡೆಲ್ಸ್ಗೆಲ್ಲ ಮಾಡಿಕೊಡ್ತಿದ್ದೆ. ಇತರೆ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಬ್ಬಿಣದ ಕಡಲೆಯಾಗಿದ್ದಾಗ ಅನ್ವರ್ಗೆ ಸಿಹಿ ತಿನಿಸಿನಂತೆ ರುಚಿಸಿತ್ತು. ಹಾಗಾಗಿಯೇ ಮುಂದಿನ ಪೀಳಿಗೆಯ ಮಕ್ಕಳಿಗೆ ವಿಜ್ಞಾನ ಇನ್ನಷ್ಟು ಸುಲಭವಾಗಿರಬೇಕು ಅನ್ನುವ ಉದ್ದೇಶ ಹೊಂದಿದ್ದಾರೆ ಅನ್ವರ್. ವಿಜ್ಞಾನದ ಹಲವಾರು ಸೂತ್ರಗಳು, ಸಿದ್ಧಾಂತಗಳನ್ನ ಸರಳವಾಗಿ ತಿಳಿಸಬಹುದಾದ ತೀರಾ ಸರಳ ಮಾದರಿಗಳನ್ನ ಅಲಿ ಕಂಡುಹಿಡಿದಿದ್ದಾರೆ. 42 ಈ ಮೆಕ್ಯಾನಿಕಲ್ ಎನರ್ಜಿ ಬಂದು ಈ ಡೈನಮೋಲಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಷನ್ ಆಗುತ್ತೆ. ಈ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಕಾಲ್ಡ್ DC. ಅಲ್ಲದೆ ಅಂತಹ ಮಾದರಿಗಳನ್ನ ಸರ್ಕಾರ, ಸಂಘ ಸಂಸ್ಥೆಗಳು ಗುರುತಿಸಿ ಪ್ರೋತ್ಸಾಹ ನೀಡಿವೆ. ನಾರ್ಮಲಿ ಇವಾಗ ನಾವು ಕೆಳಗಡೆ ಉರುಬ್ದಾಗ ಇದು ಮೇಲಕ್ಕೆ ಹೋಗ್ತಕ್ಕಂಥದ್ದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕಂದರೆ ಗಾಳಿನ ಒತ್ತಡ ಜಾಸ್ತಿ ಆಗುತ್ತೆ, ಇದು ಮೇಲಕ್ಕೆ ಹೋಗುತ್ತೆ. ಇದು ಮೇಲಕ್ಕೆ ಹೋಗುತ್ತೆ, ನಿಯರ್ಲಿ 4 to 5 ಇಂಚಸ್ ಮೇಲಕ್ಕೆ ಹೋಗುತ್ತೆ. ಮೇಲಕ್ಕೆ ನಾವು ಉರುಬ್ದಾಗ ಏನಾಗಬೇಕು ಅನ್ನೋದು ನಾವು ಕಾಮನ್ನಾಗಿ ಥಿಂಕ್ ಮಾಡಿದಾಗ ಕೆಳಗೆ ಬರುತ್ತೆ ಅಂತೇಳಿ ನಾವು ಸಾಮಾನ್ಯವಾಗಿ ಯೋಚನೆ ಮಾಡ್ತೀವಿ. ಆದರೆ ಕೆಳಗೆ ಉದ್ದಾಗ ಮಾತ್ರ ಮೇಲಕ್ಕೆ ಹೋಗೋದು, ಮೇಲೆ ಉರುಬ್ದಾಗಲೂ ಕೂಡ ಈ ಪೇಪರ್ ಮೇಲಕ್ಕೆ ಹೋಗುತ್ತೆ ಅಂದರೆ ದಿಸ್ ಇಸ್ ನಾಟ್ ಮ್ಯಾಜಿಕ್. ಇದು ಮ್ಯಾಜಿಕ್ಕೋ ಮಂತ್ರನೋ ಮಾಟನೋ ಇಲ್ಲ. ದಿಸ್ ಇಸ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಏರೋಡೈನಮಿಕ್ಕು. ಏರೋಡೈನಮಿಕ್ ಪ್ರಿನ್ಸಿಪಲ್ಸು ಯಾವ ಥರ ಕೆಲಸ ಮಾಡುತ್ತೆ ಅನ್ನೋದನ್ನ ಅವರಿಗೆ ಒಂದು ಸಿಂಪಲ್ ಮೆಥಡಲ್ಲಿ ಅವರಿಗೆ ನಾವು ಅರ್ಥೈಸಿದ್ರೆ ಅವ್ರಿಗೆ ಇನ್ನೇನೋ ಅವ್ರ ಫ್ಯೂಚರಲ್ಲಿ ಅವ್ರು ಏನಾದ್ರು ಕಂಡುಹಿಡಿದ್ರೆ ದೇಶದ ಸ್ವತ್ತುಗಳು ಅವರು ವಿಜ್ಞಾನ. ಯಾಕೆಂದರೆ ಇವಾಗ ಏನು ಓದ್ತಿದ್ದಾರೆ ವಿದ್ಯಾರ್ಥಿಗಳು, ಅವ್ರಿಗೆ ರೂಟ್ ಗೊತ್ತಿರಲ್ಲ. ಅದನ್ನು ಆ ಪ್ರಿನ್ಸಿಪಲ್ಸ್ಗಳನ್ನ ನಾವು ಮಕ್ಕಳಿಗೆ ಅರ್ಥ ಮಾಡಿಸಿದಾಗ ಅವರು ಸುಲಭವಾಗಿ ಮಾಡೆಲ್ ಮಾಡ್ತಾರೆ. ಅನ್ವರ್ ಅಲಿ ಇಂದಿನ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ಹಲವಾರು ಸರಳ ಮಾದರಿಗಳನ್ನ ರೆಡಿ ಮಾಡಿದ್ದಾರೆ. ಅಲ್ಲದೆ ಮಕ್ಕಳಿಗಾಗಿ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ.